ಅತ್ತೆ 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 ಬೇಗ ಬನ್ನಿ. ಅಯ್ಯೋ ಇವತ್ತೆ ಬರಲ್ಲಪ್ಪ. ಏನ್ ಮಾಡ್ತಾಯ್ತೋ ಏನೋ ಒಳಗೆ. ಅತ್ತೆ ಏನೇ ಮಧು, ಹೋಗು ಆ ಗಂಗನ್ನ ಕರ್ಕೊಂಬ ಹೋಗು ನಮ್ಮ ಮನೆ ಹತ್ರ. ಇಲ್ಲೇನೆ ಕರ್ಕೊಂಬಂದ್ರೆ ಇಲ್ಲೇ ಎಲ್ಲ ಹೇಳಕ್ಕಾಗುತ್ತೆ. ಅವಳಿಗೆ ಗೊತ್ತಾಗ್ಲಿ ಅವಳ ಗಂಡನ ಕೃಷ್ಣಲೀಲೆ ಏನು ಅಂತಾನೆ. ಹೋಗು. ಅಯ್ಯೋ ಅತ್ತೆ ಇಲ್ಲೇ ಕರ್ಕೊಂಬಂದ್ರೆ ನಂದಿನಿ ಬರ್ತಾಳೆ. ಈಗೆಲ್ಲ ಅವರು ಹೋಗಿದ್ದಾಳೆ ಪಾಪನ ಎತ್ಕೊಂಡು ಶಿಶುವಾರಕ್ಕೆ ಹೋಗವಳೆ. ತೂಕ ಹಾಕೊಂಡು ಏನೋ ರೇಷನ್ ಕೊಡ್ತಾರೆ ಅಂತ ಇಸ್ಕೊಂಬರಕ್ ಹೋಗವಳೆ. ಇನ್ನ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾಳೆ. ಅವಾಗ ನಾವು ಎಲ್ಲನ ಓಪನ್ ಆಗಿ ಮಾತಾಡಕ್ಕಾಗುತ್ತಾ ಅವ್ರ ಅಣ್ಣನ ವಿಷಯನ? ಅವಳಿದ್ರಿಗೆ ಮಾತಾಡೋದನ್ನ ಅವಳು ಸುಮ್ಮನಿರ್ತಾಳ ಹೇಳಿ? ಮತ್ತೆ ಏನ್ ಮಾಡೋದು, ಎಲ್ಲಿ ಹೇಳೋದು ಅಂತ? ಏನು ಗಂಗಾರ ಮನೆಗೆ ಹೋಗಿ ಅವ್ರ ಮನೆ ಒಳಗಡೆನೆ ಕುಡ್ಕೊಂಡು ಹೇಳಕ್ಕಾಗುತ್ತಾ? ಅಲ್ಲಿ ಕವಿತಾ ಅವ್ರ ಅತ್ತೆ ಗಂಡ ಎಲ್ಲ ಇರ್ತಾರೆ, ಅಲ್ಲಿ ಹೇಳಕ್ಕಾಗುತ್ತೀನಿ? ಅವಳು ನಂದಿನಿ ಬರೋದು ಇನ್ನೂ ಎಷ್ಟೊತ್ತಾಗುತ್ತೋ ಏನೋ. ಹೋಗಿ ಕರ್ಕೊಬರೋಗು, ಇಲ್ಲೇ ಮಾತಾಡೋಣ. ಅಯ್ಯೋ ಅತ್ತೆ ಇಲ್ಲೂ ಬೇಡ ಅವ್ರ ಮನೆಯಲ್ಲೂ ಬೇಡ, ಬೇರೆ ಎಲ್ಲಾದ್ರೂ ಕರ್ಕೊಂಡೋಗಿ ಹೇಳ್ಬೇಕು ಈ ವಿಷಯನ. ಇಲ್ಲಿದೆ ನಾವು ಫ್ರೀಯಾಗಿ ಹೇಳಕ್ಕಾಗಲ್ಲ ಅವಳಿಗೆ. ಇದ್ದಿದ್ದಂಗೆನೆ. ಮತ್ತೆ ಎಲ್ಲಿ ಕರ್ಕೊಂಡು ಹೋಗೋನಿ? ಎಲ್ಲಾದ್ರೂ ಊರ್ ಬಿಟ್ಟು ಸ್ವಲ್ಪ ಮನೆ ಇಲ್ದೇ ಇರೋ ಇದ್ರಲ್ಲಿ ಜಾಗ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಇದಕ್ಕೆ ಹೋಗ್ತಾರಲ್ಲ ದಿನೇ ಹೊಲ್ದಕ್ಕೆ, ಅಲ್ಲಿ ಕರ್ಕೊಂಡೋಗೋಣ ಬರ್ರಿ. ಅಲ್ಲಿ ಹೋಗಿ ಹೇಳೋಣ ಎಲ್ಲಾನ. ಈ ಮನೇನು ಬೇಡ, ಗಂಗಾರ ಮನೇನು ಬೇಡ. ಹೌದಾ, ಸರಿ, ಅದು ಸರಿನೇ ನೀ ಹೇಳೋದನು. ಅಲ್ಲೂ ಆ ಮನೆಗೂ ಹೇಳಕ್ಕಾಗಲ್ಲ, ಈ ಮನೆಗೂ ಹೇಳಕ್ಕಾಗಲ್ಲ. ಸರಿ ಆಯ್ತು ನಡಿ. ಈಗ ಅವಳು ಗಂಗುನ ಹೆಂಗೆ ಕರ್ಕೊಂಬರೋದು? ಅವಳೇನು ಇತ್ಲಾಗೆಲ್ಲಾದ್ರೂ ಬಂದಿದ್ರೆ ಹೇಳ್ಬೋದಾಗಿತ್ತು. ಬಿಡತ್ತಾಗಿ ಯಾವಾಗಾದ್ರೂ ಈ ಕಡೆ ಗೊತ್ತಾಳಲ್ಲ, ಅವಾಗ ಹೇಳಕ್ಕಾಗುತ್ತೆ. ಅಯ್ಯೋ ಅತ್ತೆ ಇಂಥ ವಿಷಯನ ತಡ ಮಾಡಬಾರ್ದು, ತಕ್ಷಣ ಹೇಳ್ಬಿಡ್ಬೇಕು. ಹೇಳ್ದೇ ಇದ್ರೆ ಇನ್ನೇನೋ ಆಗುತ್ತೆ. ಅದಕ್ಕೇನೆ ಬೇಗ ಹೇಳ್ದಷ್ಟು ನಮಗೆ ಒಳ್ಳೇದು. ಆ ಗಂಗಾ ಸೂರ್ಯನ್ಗೆ ಸರಿಯಾಗಿ ಕ್ಲಾಸ್ ತಗೋಬೇಕು, ಜಗಳ ಮಾಡಬೇಕು. ಹೌದೌದು, ನೀನು ಹೇಳೋದು ಸರಿಯಾಗೈತಿ. ಈ ಗಂಗಾ ಎಲ್ಲಿದ್ದಾಳೆ? ಅವ್ರ ಮಂತಕ್ಕೆ ಹೋಗಿ ಅವಳ ಏನಕ್ಕೆ ಅಂತಂದ್ರೆ ಏನು ಹೇಳೋದು? ಏನೋ ಒಂದು ವಿಷಯ ಏನೋ ಹೇಳ್ತೀವಿ ಅಂತೇಳಿ ಕರಿಯೋಣ ಬರ್ರಿ. ಏನೂ ಇಲ್ಲ, ಸುಮ್ಮನೆ ಬಾ, ಏನೋ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಪ್ರಸಾದ ಕೊಡ್ತೀವಿ ಬಾ ಗಂಗಾ ಅಂತನ ಕರ್ಕೊಂಬರೋದು ಅಷ್ಟೇನೆ. ನೀವಲ್ಲಿರಿ, ನಾನೆಲ್ಲ ಏನೋ ಒಂದು ಹೇಳಿ ಕರ್ಕೊಂಬರ್ತೀನಿ, ಬರ್ರಿ ಹೋಗೋಣ. ಸರಿ ಆಯ್ತು ನಡಿ. ಯಾರು ಇದ್ದಂಗೆ ಕಾಣುತ್ತಿಲ್ಲ. ಅತ್ತೆ ನೀವು ಬಂದ್ರ? ಅಲ್ಲೇ ನಿಂತ್ಕೊಳ್ರಿ ಅಂದ್ರೆ. ಅಯ್ಯೋ ಬಿಡಿ, ಅಲ್ಲಿ ಯಾರು ನಿಂತ್ಕೊಂತಾರೆ? ಅಲ್ಲಿ ನಿಂತ್ಕೊಂಡ್ರೆ ಅದ್ ಬಿದಾಗ ಹೋದಗಾರೆಲ್ಲನ ಯಾಕೆ ರಾಜಕ್ಕ ಇಲ್ಲಿ ನಿಂತಿದ್ಯಾ, ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಕೇಳ್ತವೆ. ಕರಿ ಗಂಗನ. ಗಂಗಾ, ಹೇ ಗಂಗಾ. ಓ ಏನೇ ಮಧು, ರಾಜಮ್ಮ ಯಾಕೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ರ? ಬರೀ ಒಳಿಕೆ. ಏನ್ ಸಮಾಚಾರ? ಅಯ್ಯೋ ಸರೋಜಕ್ಕ, ನಾವು ನಿಮ್ಮ ಮನೆ ಹತ್ರ ಕುತ್ಕೊಂಡು ಮಾತಾಡಕ್ ಬರ್ಲಿಲ್ಲ, ಗಂಗನ ಹತ್ರ ಏನೋ ಕೇಳಬೇಕಾಗಿತ್ತು, ಅದಕ್ಕೆ ಬಂದಿದ್ವಿ. ಗಂಗಾ ಇದ್ದಾಳ ಮನೆಯಾಗೆ? ಏನೇ ವಿಷಯ, ಏನ್ ಕೇಳ್ಬೇಕಾಗಿತ್ತೆ? ಅದೇನು ಇಲ್ಲ ಕಣಕ, ಏನೋ ಕೇಳ್ಬೇಕಂತೆ ಮಧು, ಅದಕ್ಕೆ ಬಾರತ್ತೆ ಹೋಗ್ ಬರೋಣ, ಕರ್ಕ ಬರೋಣ, ಏನೋ ಕೇಳ್ಬೇಕು ಅವಳನ್ನ ಅಂತ ಅಂದ್ಲು. ಹೌದಾ, ಬರೀ ಒಳಗೆ ಮನೆ ಕುತ್ಕೊಂಡು ಮಾತಾಡಿರಂತೆ, ಅದೇನ್ ಕೇಳಿವ್ರಂತೆ? ಅದಕ್ಕೆ ಯಾಕೆ ಅವಳು ಬರ್ಬೇಕು ಹೊರಕ್ಕೆ? ಬರೀ ಒಳಗಡೆ ಕುತ್ಕೊಂಡು ಮಾತಾಡ್ಬರಿ, ಅದೇನ್ ಮಾತಾಡ್ಬೇಕು, ಏನ್ ಕೇಳ್ಬೇಕು ಅವಳನ್ನ? ಅಯ್ಯೋ ಸರೋಜಕ್ಕ, ಅದು ಮನೆ ಕುತ್ಕೊಂಡು ಮಾತಾಡೋಂಥ ವಿಷಯ ಅಲ್ಲ, ಏನೋ ಪರ್ಸ್ನಲ್ಲು. ಅದಕ್ಕೆ ಅವಳು ಕರಿಯಾಕ ಸ್ವಲ್ಪ. ಪರ್ಸ್ನಲ್ಲ? ಅಂತ ಪರ್ಸ್ನಲ್ ವಿಷಯ ಏನೇ ನಿನಗೂ ಅವಳಿಗೂ? ಅಯ್ಯೋ ಈ ಅಮ್ಮನಿಗೆ ಏನಪ್ಪ ಹೇಳೋದು? ಸುಮ್ಮನೆ ಕರಿಯೋದು ಬಿಟ್ಟು ಏನೇನೋ ಕೇಳ್ತಾ ನಿಂತ್ಕೊಂಡೈತಿ ಅಮ್ಮ. ಏನು ಹೇಳಕತ್ತಿ ಇವಾಗ? ಅಯ್ಯೋ ಏನೋ ಒಂದು ಹೇಳೇ ಜಲ್ದು. ಸರಿ ಸರಿ ಆಯ್ತು. ಮಧು ಮಧು, ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ, ಅವಳ ಹತ್ರ ಏನೋ ಕೇಳಬೇಕಾಗಿತ್ತು, ಅದಕ್ಕೆ. ಅವಳು ಏನೋ ರಥ ಮಕ್ಕಳಾಗೋದಕ್ಕೆ ಏನೋ ಪೂಜೆ ಮಾಡಬೇಕು ಅಂತನ ಕೇಳ್ತಾ ಇದ್ಲು, ಅದ್ರ ಬಗ್ಗೆ ಹೇಳೋಣ ಅಂತಾನ. ಇಲ್ಲೇ ದೇವಸ್ಥಾನದ ಹತ್ರ ಹೋದ್ರೆ ಅಲ್ಲಿ ಕೈ ಮುಗಿದು ಅಲ್ಲಿ ಹೇಳ್ಬೇಕಂತೆ ಆ ರಥದ ಬಗ್ಗೆ. ಅದಕ್ಕೆ. ಹೌದಾ, ಸರಿ ಆಯ್ತು, ಕರಿತೀನಿ. ಗಂಗಾ ಗಂಗಾ ಬಾರಿ ಇಲ್ಲಿ, ಮಧು ಬಂದಿದ್ದಾಳೆ. ಓ ಮಧು, ರಾಜಕಯ್ಯ ಏನ್ ಬಂದಿದ್ದು? ಅದೇ ನಿನ್ ಮಕ್ಕಳಾಗಿಲ್ವಲ್ಲ, ಅದೇನೋ ವ್ರತ ಮಾಡ್ಬೇಕು, ಯಾವ್ದಾದ್ರು ವ್ರತ ಆಯ್ತಾ, ಪೂಜೆ ಆಯ್ತಾ ಅಂತ ಕೇಳ್ತಿದ್ದಲ್ಲ, ಅದಕ್ಕೆ ಈ ವಿಷಯ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಕೈ ಮುಗಿದ್ಮೇಲೆ ಹೇಳ್ಬೇಕಂತೆ ಆ ವಿಷಯನ, ಅದಕ್ಕೆ ಬಾ ಹೋಗೋಣ. ಯಾವ ವ್ರತನೇ ಮಧು? ಅಯ್ಯೋ ಗಂಗಾ, ಅದನ್ನ ಎಲ್ಲಂದ್ರಲ್ಲಿ ಹೇಳಕ್ಕಾಗಲ್ಲ ಅಂತ ಹೇಳಿಲ್ವಾ, ದೇವಸ್ಥಾನದ ಹತ್ರನೇ ಹೇಳ್ಬೇಕು. ಬಾ ಹೋಗೋಣ. ಹೌದಾ, ಸರಿ ಆಯ್ತು ನಡೀರಿ. ಹೋಗ್ ಬರ್ತೀನಿ. ಸರಿ ಆಯ್ತಮ್ಮ, ಹೋಗಿ ಬೇಗ ಬಾ. ಏನು ವ್ರತನಪ್ಪ ಅದು? ಏನು ಪೂಜೆನಪ್ಪ? ದೇವಸ್ಥಾನ ಕರ್ಕೊಂಡೋಗಿ ಹೇಳೋ ಅಂಥದ್ದು ಏನು? ಅದೇನು ಮಾಡ್ತಾರೋ ಏನೋ. ಈ ಗಂಗಾನು ಸರಿಯಾಗಿದ್ದಾಳೆ. ನಾನೆಲ್ಲೋ ಕವಿತನ್ನು ಪಾಪನು ನೋಡ್ಕೊಂಡು ಹೋಗಕ್ಕೆ ಬಂದ್ರೇನೋ ಬಂದಿರ್ಲಿಲ್ವಲ್ಲ ಹುಟ್ಟಾಗಿಂದನ ಅಂತ ಅಂದ್ಕೊಂಡೆ.
ಅಲ್ಲ ಮನೆ ಹತ್ರ ಬಂದಿದ್ದಾರೆ, ಒಳಗಡೆ ಬಂದು ನೋಡ್ಬೇಕು ಅಂತ ಅನ್ನಿಸ್ಲಿಲ್ವಲ್ಲ ಅವ್ರಿಗೆ, ಸಂಬಂಧಿಕರು ಅವರು ನಮ್ಗೆ ಅಂತನ ಸ್ವಲ್ಪನೂ ಇದೇ ಇಲ್ಲ ನೋಡ ರಾಜಮ್ಮಗೆ. ಎಲ್ಲಿರುತ್ತೆ ಮನೇಲಿರೋ ಮಗ ಸೊಸೆನೇನೇ ನಂಬಲ್ಲ ಇವರು, ನನ್ನ ಮಗಳನ್ನು ನಮ್ಮ ಅಳಿಯನನು. ಇನ್ನು ನಂದಿನಿ ಪಾಪ ನೋಡ್ತಾರ ಇವರು. ಏನು ಹೇಳಕ್ ಕರ್ಕೊಂಡು ಹೋದ್ರು ಏನೋ, ಯಾರಿಗ್ ಗೊತ್ತು. ಅಯ್ಯೋ ಮಧು, ರಾಜಕೀಯ ನಿಂತ್ಕೊಳ್ರಿ, ದೇವಸ್ಥಾನಕ್ಕೆ ಅಂತ ಹೇಳಿ ಇಲ್ಲೆಲ್ಲ ಕರ್ಕೊಂಡ್ ಬರ್ತಾ ಇದ್ದೀರಾ? ಈ ಕಡೆ ಯಾವ ದೇವಸ್ಥಾನ ಐತೆ? ಎಲ್ಲಿಗೆ ಹೋಗ್ತಾ ಇದ್ರ ನೀವಿಬ್ರು? ಎಲ್ಲೂ ಇಲ್ಲ, ಬಾರ ಇಲ್ಲಿ ಹೇಳ್ತೀನಿ. ಅಯ್ಯ, ನೀನ್ ಯಾಕೆ ಆತ್ರಿಗಿಟ್ಟು ಅಂಜನೆ ಆಡ್ದಂಗ ಆಡ್ತೀಯ? ಬಾಯಿಲಿ. ಹೇಳಮ್ಮ, ಏನದು? ಏನೋ ರಥ ಪೂಜೆ ಅಂತ ಹೇಳ್ತಿದ್ದೆ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಇಟ್ಲ ಕರ್ಕೊಂಡ್ ಬಂದ್ರಿ. ಏನು ಎಲ್ಲಿಗೆ ಹೋಗ್ತಾ ಇದ್ದೀರಾ ಈಗ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ಹೇಳ್ಬೇಕು? ಏನೂ ಇಲ್ಲ, ನಿಮ್ ಜೀವನದಲ್ಲಿ ಒಂದು ಮುಖ್ಯವಾದ ವಿಷಯ ನಡೀತಾ ಇದೆ, ನಿನಗೆ ಗೊತ್ತಿಲ್ಲದೆ. ಅದಕ್ಕೆ ಆ ವಿಷಯ ಹೇಳಕ್ಕೆ ಈ ರಥ ಪೂಜೆ ಅಂತ ಕರ್ಕೊಂಡ್ ಬಂದಿದ್ವು ಅಷ್ಟೇನೆ. ನಿಮ್ಮ ಅತ್ತೆ ಹತ್ರ ಏನ್ ಹೇಳೋದು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ, ಇರೋ ಸತ್ಯ ಹೇಳಕ್ಕೂ ಆಗ್ತಿರ್ಲಿಲ್ಲ. ಹಂಗಾಗಿ ಈ ಮಕ್ಕಳಾಗ ಪೂಜೆ ಅದು ಇದು ದೇವಸ್ಥಾನ ಅಂತ ಸುಳ್ಳು ಹೇಳಿದ್ವಿ ಅಷ್ಟೇನೆ. ಹೌದಾ? ಏನ್ ವಿಷಯ ಹೇಳಕ್ಕೆ? ಏನ್ ವಿಷಯ ಹೇಳ್ರಿ? ಏನೂ ಇಲ್ಲ, ಹೇಳ್ತೀವಿ, ಮನಸ್ಸು ಸ್ವಲ್ಪ ಗಟ್ಟಿ ಮಾಡ್ಕೊ. ನಿಧಾನಕ್ಕೆ ಯೋಚನೆ ಮಾಡಿ ನಿರ್ಧಾರ ತಗ. ನಾವ್ ಹೇಳಿವಿ ಅಂತನ ಎಲ್ಲೂ ಹೇಳಕ್ಕೂ ಹೋಗ್ಬೇಡ, ಹಂಗ ನಮ್ಮ ಹೆಸರು ಎಲ್ಲೂ ಬರಬಾರ್ದು. ಹಂಗಿದ್ರೆ ನಾವ್ ಹೇಳ್ತೀವಿ ಈ ವಿಷಯನ. ಹೌದಾ? ಅಂತ ವಿಷಯನ? ಏನಿಮ್ಮದು ಅಂತ ವಿಷಯ? ಏನ್ ಹೇಳ್ರಿ, ಪರವಾಗಿಲ್ಲ, ನಾನೆಲ್ಲೂ ನಿಮ್ಮ ಹೆಸರು ಹೇಳಲ್ಲ. ಏನಾಯ್ತು? ಹೌದು ಗಂಗಾ, ಅಂತ ವಿಷಯನೇ, ನಿನ್ ಗಂಡನ ವಿಷಯ. ನನ್ ಗಂಡನ? ಏನ್ ವಿಷಯ? ಏನ್ ಮಧು, ಏನಾಯ್ತು ನನ್ನ ಗಂಡುಗೆ? ನನ್ನ ಗಂಡ ಏನ್ ಮಾಡಿದ್ರು? ಬೆಳಗ್ಗೆ ಇನ್ನೂ ನನ್ನ ಹತ್ರನೇ ಮಾತಾಡ್ಕೊಂಡು ಹೋದ್ರು, ಅವ್ರೆಲ್ಲ ಕೆಲಸ ಇದೆ ಅಂತನ. ಏನಾಯ್ತು ಹೇಳು? ಅಯ್ಯೋ, ನಿನ್ ಗಂಡಗೇನು ಆಗಿಲ್ಲ, ಆದ್ರೆ ನಿನ್ ಗಂಡನಿಂದ ನಿನಗೆ ಅನ್ಯಾಯ ಆಗ್ತಿದೆ, ಅದನ್ನ ಹೇಳ್ತಾ ಇದ್ದೀವಿ. ಏನ್ ಹೇಳ್ತಾ ಇದೀಯ? ಸರಿಯಾಗಿ ಹೇಳ್ರಪ್ಪ ನೀವಿಬ್ರು, ನನ್ಗೆ ಯಾಕೋ ಭಯವಾದಂಗ ಆಗ್ತಿದೆ ನೀವು ಹೇಳ್ತಾ ಇರೋದು ಕೇಳಿದ್ರೆ. ಏನಾಯ್ತು ಹೇಳು ಮಧು? ಏನೂ ಇಲ್ಲ, ನಾವು ನಿನ್ನೆ ಸಾಯಂಕಾಲ ಟೌನ್ಗೆ ಹೋಗಿದ್ವಿ. ಅವಾಗ ನಿನ್ನ ಗಂಡ ಯಾವ್ದೋ ಒಂದು ಹುಡುಗಿ ಜೊತೆ ಇದ್ದ. ಹುಡುಗಿ ಕಣ್ಣೀರ್ ಹಾಕೊಂಡು ಅಳ್ತಾ ಇದ್ಲು. ತಿರ್ಗಾ ಆಮೇಲೆ ಏನೋ ಇಲ್ಲಿ ಬೇಡ ಮಾತಾಡೋದು ಅಂತ ಹೇಳ್ಬಿಟ್ಟು ಯಾವ್ದೋ ಪಾರ್ಕಿಗೆ ಹೋಗಿ ಕುತ್ಕೊಂಡು ಮಾತಾಡ್ತಿದ್ರು ಇಬ್ರು. ನಾನು ಅತ್ತೇನು ಅವಾಗ ಹೋದಾಗ ನೋಡಿದ್ವಿ. ಅದೇನ್ ಮಾತಾಡೋದು ಅಂತಾನು ಗೊತ್ತಿಲ್ಲ. ಅವಳಂತೂ ಯಾಕೋ ತುಂಬಾ ಬೇಜಾರಾಗಿ ಕಣ್ಣೀರ್ ಹಾಕ್ತಿದ್ಲು. ಏನ್ ಮಾಡಿದನೋ ಏನೋ ನಿನ್ ಗಂಡ ಗೊತ್ತಿಲ್ಲ ಹುಡುಗಿಗೆ. ಪಾಪ ಹುಡುಗಿ ಹೆಂಗ್ ಅಳ್ತಿದ್ಲು ಗೊತ್ತಾ? ಇವನು ಸಮಾಧಾನ ಮಾಡ್ತಿದ್ದ ಸೂರ್ಯ. ನಮಗೆ ಅನುಮಾನ ಬಂದು ನಿನಗೆ ಅನ್ಯಾಯ ಮಾಡ್ತಾ ಇದ್ದಾನಲ್ಲಪ್ಪ ಯಾವುದೋ ಹುಡುಗಿ ಜೊತೆ ಸೇರ್ಕೊಂಡು ಅಂತ ಅನ್ಸಿ ನಾವು ಹಿಂಗೇನೆ ಫಾಲೋ ಮಾಡ್ಕೊಂಡು ಹೋದ್ವಿ. ಪಾರ್ಕಲ್ಲಿ ಕೂತ್ಕೊಂಡು ಏನೇನೋ ಮಾತಾಡ್ತಾ ಇದ್ರು. ನಾನಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ದ ನಿನ್ ಗಂಡ. ಆ ಥರ ಹೇಳ್ತಿದ್ರಾ? ಯಾವ ಹುಡುಗಿ? ಏನಾಯ್ತು? ಏನು ಕೇಳಿಸ್ಕೊಳ್ಳಿಲ್ವಾ? ಏನ್ ಮಾತಾಡ್ತಿದ್ರು? ಆ ಹುಡುಗಿಗೂ ನನ್ನ ಗಂಡಿಗೂ ಏನ್ ಸಂಬಂಧ? ಯಾವ ಹುಡುಗಿ? ಸಂಬಂಧಿಕರ? ಫ್ರೆಂಡ್? ಏನಾಗ್ಬೇಕು ಆ ಹುಡುಗಿಗೆ? ಏನು ಹುಡುಗಿ ಹೆಸರು? ಯಾವ ಊರು? ಮಧು, ನನ್ಗೆ ಯಾಕೋ ಭಯ ಆಗ್ತಿದೆ. ಏನ್ ಹೇಳು ಮಧು, ಯಾವ ಹುಡುಗಿ ಅವಳು? ನೋಡಿದ್ಯಾ ಎಲ್ಲಾದ್ರೂ? ಅಯ್ಯೋ, ನಾವು ಇದಕ್ಕೆ ಮುಂಚೆ ನೋಡೇ ಇಲ್ಲ. ಯಾವ ಹುಡುಗಿ ಅಂತಾನೂ ಗೊತ್ತಿಲ್ಲ. ಅವಳು ಯಾರು ಅಂತಾನೂ ಗೊತ್ತಿಲ್ಲ. ಹೆಸರು ಅದೇನೋ ಶ್ರುತಿನೋ ಏನೋ ಅಂತ ಹೇಳ್ತಾ ಇದ್ದಂಗೆ ಕೇಳಿಸ್ತು ಅಷ್ಟೇನೆ. ಅದ್ಬಿಟ್ರೆ ಯಾವ ಊರು ಅಂತಾನೂ ಗೊತ್ತಿಲ್ಲ. ಅಳ್ತಾ ಇದ್ಲು ಒಂದೇ ಸಮಕ್ಕೆ. ಅದೇನ್ ಮಾಡಿದನೋ ಏನೋ ಗೊತ್ತಿಲ್ಲ ನಿನ್ ಗಂಡ. ಅವಳೇನ್ ಕೇಳ್ತಿದ್ಲು ಒಟ್ಟಿನಲ್ಲಿ ನನ್ನ ಮದುವೆ ಆಗು ಅಂತ ಏನೋ ಕೇಳ್ತಾ ಇದ್ಲು ಅನ್ಸುತ್ತೆ. ಅವಳೇನಾದ್ರೂ ಪ್ರೆಗ್ನೆಂಟ್ ಆಗಿದ್ದಾಳೋ ಏನೋ ನಿನ್ ಗಂಡನಿಂದನ ಮದುವೆ ಆಗು ಅಂತ ಕೇಳ್ತಾ ಇದ್ಲು ಅನ್ಸುತ್ತೆ. ಅದಕ್ಕೆ ಅವನು ನಾನಿದ್ದೀನಿ, ನೀನು ಯೋಚನೆ ಮಾಡಬೇಡ, ಇನ್ನು ಸ್ವಲ್ಪ ದಿನ ಕಾಯಿ ಅಂತ ಏನೋ ಹೇಳ್ತಿದ್ದಮ್ಮ. ನಮಗೂ ಅಷ್ಟು ಸರಿಯಾಗಿ ಕೇಳಿಸ್ಲಿಲ್ಲ. ಅದೇ ಇದ್ರೂ ಇರ್ಬೋದು. ನಿನಗೆ ಹೆಂಗೂ ಮಕ್ಕಳಾಗಲ್ವಲ್ಲ, ಇನ್ನೊಂದು ಹುಡುಗಿ ನೋಡ್ಕೊಂಡಿರ್ಬೋದೇನೋ ನಿನ್ ಗಂಡ. ನಮಗೂ ಹಂಗೆ ಅನ್ನಿಸ್ತು. ಮಧುನು ಹಂಗೆ ಅಂದ್ಲು. ಅಯ್ಯಪ್ಪ ದೇವ್ರಿ, ಏನ್ ಮಧು ಹಿಂಗೆ ಹೇಳ್ತಾ ಇದ್ಯಾ? ನಿಜಾನ ನೀವ್ ಹೇಳ್ತಾ ಇರೋದು? ನನ್ನ ಕೈಲಂತೂ ನಂಬಕ್ಕಾಗ್ತಾ ಇಲ್ಲ. ನನ್ನ ಗಂಡ ಅಂತವನಲ್ಲ, ಅವ್ರೆಂದು ಇನ್ನೊಂದು ಹುಡುಗಿನ ನೋಡೋರೇ ಅಲ್ಲ. ನಾವಿಬ್ರು ಇಷ್ಟಪಟ್ಟು ಮದುವೆ ಆಗಿದ್ವಿ. ಮಕ್ಕಳಾಗ್ಲಿದ್ರೂ ಅವರು ಇನ್ನೊಂದು ಹುಡುಗಿ ಜೊತೆ ಓಡಾಡ್ತಾರೆ ಅಂತ ಅಂದ್ರೆ ನನಗೆ ನಂಬಕ್ಕಾಗ್ತಾ ಇಲ್ಲ. ನೀವು ಏನ್ ಹೇಳ್ತಾ ಇದ್ದೀರಾ ಅಂತನ. ಅವಳು ನಿಜವಾಗ್ಲೂ ಹಂಗೆ ಕೇಳ್ತಾ ಇದ್ಲ, ಮದುವೆ ಆಗ್ತೀನಿ, ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳ್ತಿದ್ಲ. ಸರಿಯಾಗಿ ಕೇಳಿಸ್ಕೊಂಡ್ರ ನೀವು? ಹೇಳ್ರಿ. ಅಲ್ಲ, ಅವಳು ಮಾತಾಡೋ ಸ್ಟೈಲು, ಅವಳು ಕಣ್ಣೀರ್ ಆಗ್ತಾ ಇರೋದು ನೋಡಿದ್ರೆ ನಮ್ಗೆ ಯಾಕೋ ಹಂಗೆ ಅನ್ನಿಸ್ತು ಅಷ್ಟೇ. ಅದಕ್ಕೆ ಹೇಳ್ತಾ ಇದ್ದೀವಿ. 75% ಅದೇ ಇರ್ಬೋದು. ಇನ್ನೇನು ಅಲ್ಲ, ಕದ್ದು ಮುಚ್ಚಿ ಯಾಕೆ ಓಡಾಡ್ಬೇಕು ಹೇಳು? ನಿನ್ಗೆ ಹೇಳಿದಾನ ಈ ತರ ಯಾರಾದ್ರೂ ಹುಡುಗಿ ಫ್ರೆಂಡ್ ಇದ್ದಾಳೆ ಅಂತಾನ? ಹೇಳು. ಹೇಳಿಲ್ಲ ಅಂದಮೇಲೆ ಆ ಹುಡುಗಿ ಲವ್ವರೇ ಆಗಿರ್ಬೋದು. ಅಣ್ಣ ತಮ್ಮ ಇಬ್ರು ಅಷ್ಟೇನೆ. ಅವನು ಚಂದ್ರನು ದಿವ್ಯನ ಹಿಂದೆ ಓಡಾಡೋನು ಮೊದಲು. ಅದು ಗೊತ್ತಾಗಿ ಎಲ್ಲ ಗಲಾಟೆ ಮಾಡಿದ್ಮೇಲೆ ಇವಾಗ ಎಂಟಿ ಹಿಂದೆ ಓಡಾಡ್ತಾನೆ. ಈಗ ಸೂರ್ಯನ್ ಸರದಿ. ಸೂರ್ಯನು ಇವಳನ್ನ ಅದು ಎಷ್ಟು ದಿನದಿಂದನ ಜೊತೆ ಕರ್ಕೊಂಡು ಓಡಾಡ್ತಾನೋ ಯಾರಿಗ್ ಗೊತ್ತು. ಅದಕ್ಕೆ ಈ ವಿಷಯನ ನಾವು ಹಂಗೂ ನಿಂಗೆ ಹೇಳೋದೋ ಬೇಡ ಅನ್ಕೊಂಡ್ವಿ. ನೀನ್ ನನ್ನ ಮೇಲೆ ಎಲ್ಲಿ ತಪ್ಪು ತಿಳ್ಕೊಂತಿ ಅಂತಾನ. ಪಾಪ ನಾವ್ ಹೇಳಿದ್ರೆ ನಿನ್ ಜೀವನ ಹಾಳಾಗೋಗುತ್ತಲ್ಲ, ನಾವ್ ಅನ್ಯಾಯ ಮಾಡ್ದಂಗ ಆಗುತ್ತೆ. ನಮ್ ವಿಷಯ ಗೊತ್ತಿದ್ರು ಹೇಳಿಲ್ಲ ಅಂತಾನ. ಆಮೇಲೆ ನಮ್ಗೆ ಪಶ್ಚಾತ್ತಾಪ ಆಗುತ್ತೆ ಮುಂದೆ ಏನಾದ್ರೂ ನಿನಗೆ ಅನ್ಯಾಯ ಆದಾಗ ಅಂತಾನ ನಿನ್ಗೆ ಹೇಳ್ತಾ ಇದೀವಿ ಅಷ್ಟೇ. ಅಷ್ಟು ಬಿಟ್ರೆ ನಿಮ್ಮಿಬ್ರು ಮಧ್ಯೆ ಜಗಳ ತಂದಿಕ್ಬೇಕು ಅದು ಇದು ಅಂತ ಏನೂ ಇಲ್ಲ.
ಹೇಳಲ್ಲ ಗಂಗಾ. ಹಾ ಪ್ರಾಮಿಸ್. ಈ ವಿಷಯನ ನಾನು ಹೇಳ್ದೆ, ನಮ್ಮ ಅತ್ತೆ ಹೇಳ್ತು ಅಂತ ನಾನು ನಿನ್ನ ಗಂಡಗಾಗ್ಲಿ ನಿಮ್ಮ ಮನೆಯವ್ರಿಗಾಗ್ಲಿ ಯಾರಿಗೂ ಹೇಳ್ಬೇಡ. ಹಾ ಹೇಳಲ್ಲ ಅಂತ ಹೇಳಿದ್ಯಾ, ಅದಕ್ಕೆ ನಾವು ನಿಮ್ಮ ಹತ್ರ ಹೇಳಿರೋದು. ಇಲ್ದಿರ ನಾವು ಹೇಳ್ತಾನೆ ಇರಲಿಲ್ಲ. ನೀವು ಹೇಳಿದ್ದು ಒಳ್ಳೇದಾಯ್ತು ಬಿಡು ಮಧು. ನನ್ನ ಗಂಡನ ಈಗಲೇ ಹೋಗಿ ವಿಚಾರಿಸ್ತೀನಿ ಯಾರು ಹುಡುಗಿ ಅಂತಾನ. ನನಗೆ ಅನ್ಯಾಯ ಮಾಡ್ತಾರೆ ಅವರು. ನನಗೆ ಮಕ್ಕಳು ಆಗದೆ ಇದ್ರೆ ಏನಂತೆ, ನಾವೆಲ್ಲಾದ್ರೂ ದತ್ತು ತಗೊಂಡು ಸಾಕ್ಬೋದು. ಇಲ್ಲ ಮಕ್ಕಳು ಆಗೋಕೆ ಏನಾದರೂ ವ್ಯವಸ್ಥೆ, ಚಿಕಿತ್ಸೆ ಏನಾದರೂ ಮಾಡಿಸ್ಬೋದು ಯಾವ್ದಾದ್ರು ಹಾಸ್ಪಿಟ್ಲಿಗೆ ಹೋದ್ರೆ. ಇಷ್ಟು ಬೇಗ ಅವ್ರು ಹೆಂಗೆ ನಿರ್ಧಾರ ಮಾಡಿದ್ರು? ಏನು ನನಗೆ ಡೈವರ್ಸ್ ಕೊಡಬೇಕು ಅಂತ ಅನ್ಕೊಂಡಿದ್ರು? ಹೆಂಗೆ ಡೈವರ್ಸ್ ಕೊಟ್ಟು ಅವಳನ್ನ ಕಟ್ಕೊಂಡು ಬಂದು ಮನೆಗೆ ಇಟ್ಕೊಂತಾರಂತ? ಈಗಲೇ ಹೋಗಿ ಕೇಳ್ತೀನಿ ನನ್ನ ಗಂಡನ, ಯಾಕೆ ಹಿಂಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತಾನ. ಹೋಗು ಹೋಗು ಬಿಡಬೇಡ. ಆದರೆ ನಮ್ಮ ಮೇಲೆ ಮಾತ್ರ ಹೇಳಕ್ ಹೋಗ್ಬೇಡಮ್ಮ. ಏನೋ ನಿನ್ಗೆ ಒಳ್ಳೇದಕ್ಕೆ ನಾವು ಹೇಳಿದ್ದೀವಿ ಹಂಗಂತ ಹೇಳಿ ನಮ್ಮನ್ನು ಸಿಗಾಕ್ಸ್ಬೇಡ ಈ ವಿಷಯದಲ್ಲಿ. ಆಯ್ತು ಬಿಡಿ, ನಿಮ್ಮ ಮೇಲೇನು ಹೇಳಲ್ಲ. ನನಗೆ ಗೊತ್ತಿದೆ ಹೆಂಗೆ ಕೇಳಬೇಕು ಅಂತಾನೆ. ಹೇಳಿ ಒಳ್ಳೆ ಕೆಲಸ ಮಾಡಿದ್ವಿ, ತುಂಬ ಥ್ಯಾಂಕ್ಸ್. ಪರವಾಗಿಲ್ಲ ಬಿಡು ಗಂಗಾ, ಏನು ಮಾಡೋದು, ನೀನು ತುಂಬ ಒಳ್ಳೆಯವಳಲ್ವಾ, ಅದಕ್ಕೆ ಈ ವಿಷಯ ಹೇಳಿದ್ವಿ ಅಷ್ಟೇನೆ. ಅಷ್ಟು ಬಿಟ್ಟರೆ ನಮ್ಗೆ ಇನ್ಯಾವ ಉದ್ದೇಶನೂ ಇಲ್ಲ. ನಡಿ ಹೋಗೋಣ. ಮತ್ತೆ ಹತ್ರ ಪೂಜೆ ಮಾಡೋಕ್ಕೆ ಅಂತಾನೆ ಹೇಳಿದ್ರು ಅಂತ ಹೇಳು, ಇಂಥ ವಿಷಯ ಅಂತ ಹೇಳಕ್ಕೂ ಹೋಗ್ಬೇಡ. ನಡಿ. ಅಲ್ಲ ನನ್ನ ಗಂಡ ಇಂಥ ಕೆಲಸ ಮಾಡ್ತಾನೆ ಅಂದರೆ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಸಮಾಧಾನ ಮಾಡ್ಕೊ. ನಡಿ ಕೇಳೋಗು ನಿನ್ನ ಗಂಡನೇನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.